ಮರ್ಯಾದಾ ಹತ್ಯೆ, ಬೆಚ್ಚಿ ಬಿದ್ದ ಜನರು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಇದೆಂತ ಶಿಕ್ಷೆ? ಪ್ರೀತಿಸಿ ಮದುವೆಯಾಗಿದ್ದೇ ತಪ್ಪಾಯ್ತಾ? ಗರ್ಭಿಣಿ ಮಗಳನ್ನೇ ಕೊಂದ ತಂದೆ. ಎಸ್, ಹೆತ್ತವರಿಗೆ ತಮ್ಮ ಮರ್ಯಾದೆಗಿಂತಲೂ ಯಾವುದು ಹೆಚ್ಚಲ್ಲ. ಹೆತ್ತ ಮಕ್ಕಳಿಗಿಂತಲೂ ಮರ್ಯಾದೆಯೇ ಮುಖ್ಯ ಆಗುತ್ತೆ. 21ನೇ ಶತಮಾನಕ್ಕೂ ಬಂದ್ರೂ ಕೂಡ ಇನ್ನು ಜಾತಿ ಪದ್ಧತಿ, ಮೂಢನಂಬಿಕೆಯಲ್ಲಿಯೇ ಅದೆಷ್ಟೋ ಮಂದಿ ಬದುಕ್ತಿದ್ದಾರೆ. ಮಗಳು ಅನ್ಯ ಜಾತಿಯವರನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲವರು ಮನೆಯಿಂದ ಹೊರಹಾಕಿದ್ರೆ, ಇನ್ನು ಕೆಲ ಹೆತ್ತವರು ಮಗಳು ಅಂತನೂ ನೋಡದೆ ಹೀನಾಯವಾಗಿ ಮರ್ಯಾದಾ ಹತ್ಯೆ ಮಾಡುವ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಾವ. ಈಗ ಅಂತಹದೇ ಮರ್ಯಾದಾ ಹತ್ಯೆ ಪ್ರಕರಣ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಹೆತ್ತ ಮಗಳಂತನೂ ನೋಡದೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದ್ದು, ಹೃದಯ ವಿದ್ರಾವಕ ಘಟನೆಗೆ ಹುಬ್ಬಳ್ಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅವರಿಬ್ರು ಒಂದೇ ಗ್ರಾಮದವರು. ಇಬ್ಬರು ಕಾಲೇಜ್ ಓದುವಾಗ ಪ್ರೀತಿಸ್ತಾ ಇದ್ರು. ಆದ್ರೆ ಇಬ್ಬರ ಪ್ರೀತಿಗೆ ಜಾತಿ ಅಡುಗೋಡೆಯಾಗಿತ್ತು. ಯುವತಿ ಹೆತ್ತವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರವನ್ನ ಕೂಡ ಮಾಡ್ತಾ ಇದ್ರು. ಇವರ ಪ್ರೀತಿಯ ಸಾಕ್ಷಿಯಾಗಿ ಆಕೆಯ ಹೊಟ್ಟೆಯಲ್ಲಿ 7 ತಿಂಗಳ ಮಗು ಕೂಡ ಬೆಳೀತಾ ಇತ್ತು. ಆದ್ರೆ ಮದುವೆ ಆದಾಗಿನಿಂದಲೂ ಮಗಳ ನಿರ್ಧಾರಕ್ಕೆ ಕೆಂಡ ಕಾರ್ತಾ ಇದ್ದ ಹೆತ್ತ ತಂದೆ ಗರ್ಭಿಣಿ ಮಗಳನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ದಂಪತಿ ಹೆಸರು ವಿವೇಕಾನಂದ ಹಾಗೂ ಮಾನ್ಯ ಅಂತ. ಹುಬ್ಬಳ್ಳಿ ತಾಲೂಕಿನ ಈನಂ ವೀರಾಪುರ ಗ್ರಾಮದವರು. ಇಬ್ರು ಕೂಡ ಕಾಲೇಜು ಓದ್ತಾ ಇದ್ದ ವೇಳೆ ಇಬ್ರಿಗೂ ಪರಿಚಯ ಆಗಿತ್ತು. ಡಿಗ್ರಿ ಓದುವಾಗ ಇಬ್ರು ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡ್ತಾ ಇದ್ದು, ಇಬ್ಬರ ನಡುವೆ ಗಾಢವಾದ ಸ್ನೇಹ ಆಗಿತ್ತು. ಬಳಿಕ ಸ್ನೇಹ ಕೆಲವೇ ದಿನಗಳಲ್ಲಿ ಪ್ರೇಮಕ್ಕೆ ತಿರುಗಿತ್ತು. ಯುವತಿ ಮಾನ್ಯ ಲಿಂಗಾಯತ ಸಮಾಜಕ್ಕೆ ಸೇರಿದ್ರೆ, ಯುವ ವಿವೇಕಾನಂದ ದಲಿತ ಸಮುದಾಯಕ್ಕೆ ಸೇರಿದ್ದ. ಇನ್ನು ಇವರ ಪ್ರೀತಿ ವಿಚಾರ 2 ಮನೆಯಲ್ಲಿ ಗೊತ್ತಾಗಿದ್ದು, ಯುವತಿ ಮನೆಯಲ್ಲಿ ಇವರ ಪ್ರೀತಿಗೆ ಹಾಗೂ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಯುವತಿ ಮಾತ್ರ ಯಾವುದೇ ಕಾರಣಕ್ಕೂ ವಿವೇಕಾನಂದನನ್ನ ಬಿಟ್ಕೊಡೋದಿಲ್ಲ ಅಂತ ಹಠ ಹಿಡಿದಿದ್ಲು. ಹೀಗಾಗಿ ಕಳೆದ ಜೂನ್ನಲ್ಲಿ ವಿವೇಕಾನಂದ ಹಾಗೂ ಮಾನ್ಯ ರಿಜಿಸ್ಟರ್ ಮದುವೆಯನ್ನ ಕೂಡ ಮಾಡಿಕೊಂಡಿದ್ರು. ಇನ್ನು ರಿಜಿಸ್ಟರ್ ಮದುವೆಯಾದ ಬಳಿಕ ಪೊಲೀಸರು ಕುಟುಂಬಸ್ಥರನ್ನ ಕರೆಸಿ ರಾಜಿ ಸಂಧಾನವನ್ನ ಕೂಡ ಮಾಡಿದ್ರು. ಮಾನ್ಯ ಹಾಗೂ ವಿವೇಕಾನಂದ ಊರ್ಬಿಟ್ಟು ಹಾವೇರಿಗೆ ಬಂದು ಬದುಕನ್ನ ಕಟ್ಕೊಂಡು ಸುಖ ಸಂಸಾರವನ್ನ ಮಾಡ್ತಾ ಇದ್ರು. ಈ ನಡುವೆ ಮಾನ್ಯ ಗರ್ಭಿಣಿಯಾಗಿದ್ದು 7 ತಿಂಗಳ ಬಳಿಕ ಎಲ್ಲ ಸರಿ ಹೋಗಿರಬಹುದು ಅಂತ ಕಳೆದ ಡಿಸೆಂಬರ್ 8ರಂದು ಇಬ್ಬರು ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ರು. ಆದ್ರೆ ಕುಟುಂಬಸ್ಥರು ಹಾಗೂ ಪ್ರೇಮಿಗಳ ನಡುವೆ ಮತ್ತೆ ಕಿರಿಕಾಗಿದ್ದು, 2 ಕಡೆಯವರನ್ನ ಪೊಲೀಸರು ಕರೆಸಿ ರಾಜಿ ಸಂಧಾನವನ್ನ ಮಾಡಿಸಿದ್ರು. ಆದ್ರೆ ಇದಾದ 2ನೇ ವಾರಕ್ಕೆ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಗರ್ಭಿಣಿ ಮಾನ್ಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಮಾನ್ಯ ಸಂಬಂಧಿಕರು ಏಕಾಏಕಿ ವಿವೇಕಾನಂದ ಮನೆ ಬಳಿ ಹೋಗಿ ಮಾನ್ಯಾಳ ಗಂಡ ವಿವೇಕಾನಂದ ಹಾಗೂ ಮನೆಯಲ್ಲಿದ್ದ ಅತ್ತಿ ಸೇರಿದಂತೆ 3 ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾನ್ಯಾಳಿಗೆ ಪೈಪ್ ಮತ್ತು ಗುದ್ದಲಿಯಿಂದ ಪ್ರಕಾಶ್ ಗೌಡ ಹಲ್ಲೆ ಮಾಡಿದ್ದು, ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಬಾರದ ಲೋಕಕ್ಕೆ ಪ್ರಯಾಣಿಸಿದ್ದಾಳೆ. ಇತ್ತ ಮಾನ್ಯಾಳ ಅತ್ತೆ ಮಾವ ಸೇರಿ 3 ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ಮಾಹಿತಿ ತಿಳಿಸಿದಂತೆ ಧಾರವಾಡ ಎಸ್ಪಿ ಗುಂಜನಾರ್ಯ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಡೌನ್ ಮ್ಯಾಗ ಅವರಿದ್ದರೆ ನಾ ಈ ಕಡೆಯಿಂದ ಅಂಜನಗಿರಿಯಿಂದ ಸಂತಿ ಮಾಡ್ಕೊಂಡು ಹೊಂಟಿದ್ದಾರೆ. ನಾನು ಹಿಂದೆ ಬೋಡುಗಿದ್ದಾರೆ ಇಳಕಲ್ಲ ಹಿಂಗೆ ಸೀದಾ ಬಂದವ್ರ ಸಟ್ನ ಸೈಡ್ ಹೋಗಿ ಇದು ಬಂದವ್ರು ನನಗೆ ಕಟ್ ಮಾಡಿಬಿಟ್ರಿ. ನಾ ಕವಾಲ್ಯಾಗ ಹೊಡ್ಕೊಂಡೆ ರೀ ಗಾಡಿ. ಆದರೂ ಕವಾಲ್ಯಾಗ ಬಂದ್ರಿ, ಬಂದು ಮ್ಯಾಗ ಹತ್ತೆ ಬಿಡ್ತೀರಿ ಗಾಡಿ ಹಿಂದಿನ ಗಾಲಿಗೆ. ನಾನು ಗಪ್ನ ಕುಲ್ಲ ಆಗಿಬಿಟ್ಟೆ ರೀ. ಸ್ವಲ್ಪ ಆಳ ಹೈಟ್ ಅದನ್ರಿ ನನ್ನ ಗಾಡಿ ಕುಲ್ಲ ಆಯ್ತು.
ಓಡಿ ಹೋಗ್ಬಿಟ್ಟೆ. ನಾನು ಹೆಂಗಿದ್ರು ಕೊಲ್ಲಾಕ ಬಂದ್ರೆ ಅಂತೇಳಿ ಓಡಿ ಹೋಗೋದೆ. ಕಾಲು ಆದರೂ ಭಾಳ ತ್ರಾಸ ಮಾಡ್ತೀವಿ. ಹೋದೆ ರೀ ಆದರೂ. ನೀವು ವಿವೇಕಾನಂದ ಅವ್ರ ಮನ್ಯಾಗಿದ್ದರು ರೀ ಸರ್. ಮನ್ಯಾಗ ಈಗ ಅವನು ಓಡೋಗೇನ? ಅದು ಏನು ಮಾಡಿದ ಗೊತ್ತಾಗಿಲ್ಲ ರೀ ಸರ್. ನಾನು ಅವರು ಕಾಲೇಜಿಂದ ಲವ್ ಮಾಡ್ತಿದ್ದೆ ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, 2 ಫ್ಯಾಮ್ಲಿಗೆ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರಿದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದು IBMR ಕಾಲೇಜ್, ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ? ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನಾಗ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬಿಟ್ಟು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮನೆಯೆಲ್ಲ ಕಾಲ್ ಮಾಡ್ದೆ, ಬೇಡ, ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮರಿಂದ ನಾನು ಹುಡುಗಿ ಹೋಗಿ, ಇಲ್ಲ ನಾನು ಸಾಯ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು. ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರ. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತಿ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೈತೆ ಸರ್, ತಪ್ಪಾಗ್ಬಿಟ್ಟೈತೆ. ಸೊ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀನಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರೆ. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದ್ಗಿಂದಾರ ಅಂತೇಳಿ. ಇವತ್ತು ಅವರು ಕೆಲವೊಂದಿಷ್ಟು ಊರಾನ ಜನ, ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಕೀಳು ಜಾತಿ ಹಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸುಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ ಅವ್ರು. ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋದು ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ. ಮತ್ತು ಅದಾದಾರ್ಯಾಗನ ಅಮಲೋಷನ್ ಹಾಕೊಂಡು ಬಂದಿವಿ. ಇನ್ನು ಈ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ 3ರನ್ನ ಬಂಧಿಸಿದ್ದಾರೆ. ಅದೇನೇ ಆಗ್ಲಿ, ಪ್ರೀತಿಸಿ ಮದುವೆಯಾಗಿ ತನ್ನ ಪಾಡಿಗೆ ತಾನು ಜೀವನ ಕಟ್ಕೊಂಡಿದ್ದ ಮಗಳನ್ನ ಸ್ವಂತ ತಂದೆಯೇ ಮರ್ಯಾದೆಗೆ ಕೊಲೆ ಮಾಡಿದ್ದು ಮಾತ್ರ ದುರ್ದೈವದ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.